ಮಿತ್ರರೇ ನಮಸ್ಕಾರ. ಮಿತ್ರರೇ, ತುಂಬ ಜನ ಕಮೆಂಟ್ ಮಾಡಿಬಿಟ್ಟು ಯುದ್ಧ ಮತ್ತೆ ಜೋರಾಗ್ತಾ ಇದೆಯಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ಕೇಳಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರಿಗೆ ಯುದ್ಧದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ಅದೇನು ಹೇಳ್ತಾರಲ್ಲ, ದಿನ ಸಾಯುವವರಿಗೆ ಅಳೋರು ಯಾರು ಅಂತ, ಅದೇ ಪರಿಸ್ಥಿತಿ ಉಂಟಾಗಿದೆ. ಜೊತೆಗೆ ಟ್ರಂಪ್ ಅವರ ಬಗೆಗಿನ ಅಸಮಾಧಾನವೂ ಕೂಡ ಜನರ ಇಂಟ್ರೆಸ್ಟ್ ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ. ಆಯಪ್ಪ ಗಳಿಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು, ನಮಗೂ ಕೂಡ ಗೊಂದಲವೇ. ನಾವು ಯಾವುದನ್ನು ತಿಳಿಸ್ಬೇಕು, ಇದರಲ್ಲಿ ಯಾವುದು ಸತ್ಯ ಒಂದು ಕೂಡ ಅರ್ಥ ಆಗೋದಿಲ್ಲ. ಅದೇನೇ ಇರಲಿ, ಯುದ್ಧ ಮತ್ತೆ ತೀವ್ರಗೊಂಡಿದೆ. ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಯುದ್ಧ ವೇಗವನ್ನು ಪಡೆದುಕೊಳ್ತಾ ಇದೆ. ಈ ನಡುವೆ ಯುದ್ಧದಲ್ಲಿ ಕೆಲವೊಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಅಮೆರಿಕ ಈ ಯುದ್ಧವನ್ನು ನಿರ್ಣಾಯಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸ್ಕೆಚ್ ಹಾಕಿದೆ. ಅಂದರೆ ಈ ಯುದ್ಧವನ್ನು ಬಹಳ ದಿನ ಮುಂದುವರಿಸುವ ಬದಲಾಗಿ ಆದಷ್ಟು ಶೀಘ್ರದಲ್ಲೇ ಎಂಡ್ ಮಾಡುವಂತಹದ್ದು ಅಮೆರಿಕದ ಉದ್ದೇಶ ಆಗಿದೆ. ಯುದ್ಧ ಎಂಡ್ ಆಗಬೇಕು ಅಂತಂದ್ರೆ ಇರಾನ್ ಟೋಟಲಿ ಸರೆಂಡರ್ ಆಗಬೇಕು ಅಥವಾ ನಾಶ ಆಗಬೇಕು. ಅಂತಹದೊಂದು ಪ್ಲಾನ್ ರೆಡಿ ಆದಂತೆ ಕಂಡು ಬರ್ತಾ ಇದೆ. ಅದನ್ನ ಎದುರಿಸೋದಕ್ಕೆ ಇರಾನ್ ಕೂಡ ಸಜ್ಜಾಗ್ತಾ ಇದೆ. ಇರಾನ್ನಿಂದ ಬಹಳ ದೊಡ್ಡ ಸ್ಟೇಟ್ಮೆಂಟ್ ಬಂದಿದೆ. ಹೀಗೆ ಯುದ್ಧದ ಕುರಿತಾಗಿ 10 ಮಹತ್ವದ ಮಾಹಿತಿಗಳಿದಾವೆ. ಎಲ್ಲವುದನ್ನು 1 by 1 ವಿವರಿಸ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಮೆರಿಕದ ಸೆಂಟ್ಕಾಮ್ ಇರಾನ್ನ ಮೇಲೆ ತೀವ್ರ ತರದಲ್ಲಿ ದಾಳಿಯನ್ನು ಮುಂದುವರೆಸಿದೆ. ರಾತ್ರಿ ಹಗಲು ಅನ್ನದೇ ದಾಳಿ ನಡೀತಾ ಇದೆ. ಅದಕ್ಕೆ ಪ್ರತಿ ದಾಳಿಯನ್ನು ಕೂಡ ಇರಾನ್ನ IRGC ಮಾಡ್ತಾ ಇದೆ. ಅವರು ಮುಖ್ಯವಾಗಿ GCC ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಮೆರಿಕದ ಸೇನೆಗೆ ನಾವು ಅಷ್ಟು ಹಾನಿ ಮಾಡಿದ್ವಿ, ಇಷ್ಟು ಹಾನಿ ಮಾಡಿದ್ವಿ ಅಂತ ಇರಾನ್ನ IRGC ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಸೆಂಟ್ಕಾಮ್ ಒಂದು ಮಹತ್ವದ ಘೋಷಣೆ ಮಾಡಿದೆ. ಈ ಹಿಂದೆ ನೇವಲ್ ಬ್ಲಾಕೇಡ್ ಅನ್ನು ತೆರವು ಮಾಡಿದ್ರಲ್ಲ, ಇರಾನ್ ಮತ್ತು ಅಮೆರಿಕದ ನಡುವೆ ಒಂದಷ್ಟು ಒಪ್ಪಂದದ ವಾತಾವರಣ ನಿರ್ಮಾಣ ಆದ ಕಾರಣದಿಂದಾಗಿ ಇರಾನ್ಗೆ ವಿಧಿಸಿದ್ದಂತಹ ನೇವಲ್ ಬ್ಲಾಕೇಡ್ ಅನ್ನ ಅಮೆರಿಕ ತೆರವು ಮಾಡಿತ್ತು. ಇರಾನ್ ಜೊತೆಗೆ ಮುಕ್ತವಾಗಿ ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಬೇರೆ ಬೇರೆ ದೇಶಗಳಿಗೆ ಅವಕಾಶವೂ ಕೂಡ ಸಿಕ್ಕಿತ್ತು. ಹೀಗಾಗಿ ಇರಾನ್ಗೆ ಹೋಗುವಂತಹ ಹಡಗಿಗೆ ಯಾವುದೇ ಭೀತಿ ಇರಲಿಲ್ಲ. ಆದರೆ ಈಗ ಸೆಂಟ್ಕಾಮ್ ಹೇಳ್ತಾ ಇದೆ, ನೇವಲ್ ಬ್ಲಾಕೇಡ್ ಪುನರಾರಂಭಗೊಂಡಿದೆ. ಇರಾನ್ಗೆ ಯಾವುದೇ ಹಡಗುಗಳು ಹೋಗುವಂತಿಲ್ಲ, ಯಾವುದೇ ಹಡಗುಗಳು ಕೂಡ ವಾಪಸ್ ಬರುವಂತಿಲ್ಲ. ಒಂದು ವೇಳೆ ನಿಯಮ ಉಲ್ಲಂಘಿಸಿದ್ದೇ ಆದರೆ ಯಾವುದೇ ಮುಲಾಜಿಲ್ಲದೆ ನಮ್ಮದೇ ಆದ ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಸೆಂಟ್ಕಾಮ್ ಎಚ್ಚರಿಕೆ ಕೊಟ್ಟಿದೆ. ಆ ಕಡೆ ಇರಾನ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಹರ್ಮೋಸ್ ಜಲಸಂಧಿ ಟೋಟಲಿ ಬಂದ್ ಆಗಿದೆ ಅಂತ. ಅಲ್ಲಿಗೆ ಮಿತ್ರರೇ, ಈ ಮೊದಲು ಯುದ್ಧ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಹರ್ಮೋಸ್ನ ಪರಿಸ್ಥಿತಿ ಯಾವ ರೀತಿಯಾಗಿತ್ತೋ ಅದೇ ಪರಿಸ್ಥಿತಿ ಮರುಕಳಿಸಿದೆ. ಇದರಿಂದಾಗಿ ಸಹಜವಾಗಿ ಮತ್ತೆ ತೈಲ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಅದರ ನೇರ ಪರಿಣಾಮ ಭಾರತದ ರೂಪಾಯಿ ಮೇಲಾಗ್ತಾ ಇದೆ. ಜುಲೈ 15ನೇ ತಾರೀಕು $1ಗೆ ಭಾರತದ ರೂಪಾಯಿಯ ಮೌಲ್ಯ 96 ರೂಪಾಯಿ 36 ಪೈಸೆಯನ್ನು ತಲುಪಿದೆ. ಕೇವಲ ರೂಪಾಯಿ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ಕರೆನ್ಸಿಯೂ ಕೂಡ ಕುಸಿತವನ್ನು ದಾಖಲಿಸ್ತಾ ಇದೆ. ಜಪಾನ್ನ ಯೆನ್ ಕೂಡ ಭಾರೀ ಪ್ರಮಾಣದಲ್ಲಿ ಮೌಲ್ಯವನ್ನು ಕಳೆದುಕೊಂಡಿದೆ. ಇದೆಲ್ಲದರ ಮಧ್ಯದಲ್ಲಿ ಟ್ರಂಪ್ ಪುನಃ ಇರಾನ್ಗೆ ಎಚ್ಚರಿಸಿದ್ದಾರೆ. ಇವತ್ತು ರಾತ್ರಿ ಬಹಳ ದೊಡ್ಡ ದಾಳಿ ನಡೆಯುತ್ತೆ, ನಾಳೆಯೂ ಕೂಡ ದಾಳಿ ಮುಂದುವರಿಯುತ್ತೆ. ಆದರೆ ಮುಂದಿನ ವಾರ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನು ನಾವು ಟಾರ್ಗೆಟ್ ಮಾಡ್ತೀವಿ, ಜೊತೆಗೆ ಅವರ ಸೇತುವೆಗಳನ್ನು ಕೂಡ ಧ್ವಂಸ ಮಾಡ್ತೀವಿ. ಇರಾನ್ ಹಲವು ಬಾರಿ ಒಪ್ಪಂದವನ್ನು ಮಾಡಿಕೊಂಡು ಅನಂತರ ಅದನ್ನು ಉಲ್ಲಂಘನೆ ಮಾಡಿದೆ. ಆದ್ದರಿಂದ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳೋದೇ ನಮ್ಮ ಮುಂದಿರುವಂತಹ ಆಪ್ಷನ್. ಇದೇ ಅವರಿಗೆ ತಕ್ಕ ಶಾಸ್ತಿ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಅಂದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಅಮೆರಿಕ ನಿರ್ಣಾಯಕವಾದ ಯುದ್ಧವನ್ನೇ ಮಾಡುತ್ತೆ. ಅಂದರೆ ಈ ಹಿಂದೆ ಸ್ವಲ್ಪ ದಿನ ದಾಳಿ ಮಾಡಿಬಿಟ್ಟು ಇರಾನ್ ಸರೆಂಡರ್ ಆಗುತ್ತೆ ಅಂತ ಹೇಳಿ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರಲ್ಲ, ಆ ರೀತಿಯಾಗಲ್ಲ ಈ ಬಾರಿ. ಸ್ವಲ್ಪ ತೀವ್ರ ತರದ ಯುದ್ಧ ಆಗಬಹುದು. ಇರಾನ್ ವಿರುದ್ಧ ವಿನಾಶಕಾರಿಯಾದಂತಹ ಅಸ್ತ್ರಗಳನ್ನು ಬಳಸಬಹುದು ಅನ್ನುವಂಥ ಕಳವಳ ಉಂಟಾಗಿದೆ. ಯಾಕೆ ಅಂತಂದ್ರೆ ಇರಾನ್ ಕೂಡ ಇದಕ್ಕೆ ಸಜ್ಜಾಗ್ತಾ ಇದೆ. ಅವರ ಕಡೆಯಿಂದ ಬರ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಅವರಿಗೆ ಅಮೆರಿಕದ ಭಾರೀ ಪ್ರಮಾಣದ ದಾಳಿಯ ಸುಳಿವು ಸಿಕ್ಕಂತೆ ಕಾಣಿಸ್ತಾ ಇದೆ. ಉದಾಹರಣೆಗೆ ಇರಾನ್ನ ಭದ್ರತಾ ಸಮಿತಿಯ ಸದಸ್ಯ ಹಾಗೂ ಸಂಸದನಾಗಿರುವಂತಹ ಸಲಾರ್ ವೆಲಾಯತ್ ಮದಾರ್ ಒಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕದ ವಿರುದ್ಧ ನಾವು ಪ್ರತೀಕಾರ ತೀರಿಸಿಕೊಳ್ಳೋದು ಹೊರಟಿದೀವಲ್ಲ, ಇದಕ್ಕೆ ಇಡೀ ದೇಶ ಬಹಳ ದೊಡ್ಡ ಬೆಲೆ ತೆರಬೇಕಾಗತ್ತೆ. ದೇಶದ ಮೂಲ ಸೌಕರ್ಯಕ್ಕೆ ಹಾನಿಯಾಗಬಹುದು, ಅಗತ್ಯ ವಸ್ತುಗಳ ಕೊರತೆಯೂ ಕೂಡ ಉಂಟಾಗಬಹುದು. ಇದೆಲ್ಲದಕ್ಕೂ ಕೂಡ ದೇಶದ ಜನರು ಸಜ್ಜಾಗಬೇಕು ಅಂತ. ಮಿತ್ರರೇ, ನಾನು ಹಲವು ಬಾರಿ ಹೇಳಿದ್ದೀನಿ, ಅಲ್ಲೆಲ್ಲೋ ದೂರದಲ್ಲಿ ಯುದ್ಧ ನಡೀತಾ ಇದೆ, ಆದರೆ ಅದರ ಎಫೆಕ್ಟ್ ಭಾರತದಲ್ಲಿ ಆಗ್ತಾ ಇದೆ. ನಮ್ಮ ರೂಪಾಯಿಗೆ ಹೊಡೆತ ಬೀಳುತ್ತೆ, ನಮ್ಮ ಆಮದು ರಫ್ತಿನಲ್ಲಿ ಏರುಪೇರಾಗುತ್ತೆ. ಅಂತಹದ್ರಲ್ಲಿ ಯುದ್ಧ ಭೂಮಿಯಲ್ಲೇ ಇರುವಂತಹ ಇರಾನ್ನ ಪರಿಸ್ಥಿತಿ ಏನಾಗಬಹುದು? ಅದು ಅಲ್ಲದೆ ಈ ಸಂಸದರ ಬಾಯಲ್ಲಿ ಬಂದಂತಹ ಮಾತಿದೆಯಲ್ಲ, ಇದಕ್ಕೆ ಅನೇಕ ಅರ್ಥಗಳಿದಾವೆ. ಇರಾನ್ನ ಒಳಗೂ ಕೂಡ 2 ಗುಂಪುಗಳಿದೆ. ಒಂದು ಗುಂಪಿನ ವಾದ ಏನು ಕೇಳಿದ್ರೆ, ಅವರಿಗೆ ಪ್ರತೀಕಾರದಲ್ಲಿ ಮನಸ್ಸಿಲ್ಲ. ಒಂದು ಒಪ್ಪಂದವನ್ನ ಮಾಡಿಕೊಂಡು, ಅಂದ್ರೆ ಇರಾನ್ನ ಪ್ರತಿಷ್ಠೆಯನ್ನ ಉಳಿಸ್ಕೊಂಡು ಒಂದು ಒಪ್ಪಂದ ಮಾಡಿಕೊಳ್ಳೋದು. ಅಮೆರಿಕ ಹೇಳದಂತೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳನ್ನೆಲ್ಲ ಕೈಬಿಟ್ಬಿಟ್ಟು ಅಮೆರಿಕದಿಂದ ಕೆಲ ಸ್ಯಾಂಕ್ಷನ್ಸ್ ಗಳನ್ನ ತೆರವು ಮಾಡಿಸ್ಕೊಂಡು ಇರಾನ್ ಅನ್ನ ಆರ್ಥಿಕವಾಗಿ ಸದೃಢ ಮಾಡೋದಕ್ಕೆ ಯತ್ನ ಮಾಡೋದು. ಅಂದ್ರೆ ಅವರಿಗೆ ಪ್ರತೀಕಾರದಲ್ಲಿ ನಂಬಿಕೆ ಇಲ್ಲ.
ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೋದ್ರೆ ಬಂಡೆಗೆ ತಲೆ ಚೆಚ್ಕೊಂಡಂತಾಗತ್ತೆ, ಅದರಿಂದ ನಷ್ಟ ಅನುಭವಿಸುವಂತಹದ್ದು ಇರಾನ್ ಮತ್ತು ಇರಾನ್ನ ಜನತೆ ಅಂತ ಒಂದು ವರ್ಗದ ಜನರು ಹೇಳ್ತಾ ಇದ್ದಾರೆ. ಅದು ಸತ್ಯವೂ ಕೂಡ ಹೌದು. ಇರಾನ್ ಇವತ್ತು ಪ್ರತೀಕಾರವನ್ನ ತೀರಿಸ್ಕೊಳ್ಳುತ್ತೆ ಅಂತಂದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ? ಅದರಲ್ಲೇನಾದ್ರೂ ಲಾಜಿಕ್ ಇದೆಯಾ? ಕೇವಲ ಘಮಂಡಿತನ ಅಷ್ಟೇ. ಈಗಾಗಲೇ ಭಾರಿ ಹಾನಿ ಆಗಿಬಿಟ್ಟಿದೆ. ಇರಾನ್ನ ಸೈನಿಕ ನೆಲೆಗಳನ್ನು ಅಮೆರಿಕ ಟೋಟಲಿ ನಾಶ ಮಾಡಿದೆ. ಇರಾನ್ನ ಪ್ರಮುಖವಾದಂತಹ ಅಸೆಟ್ಗಳನ್ನು ಕೂಡ ಹಾನಿ ಮಾಡಿದೆ. ಜೊತೆಗೆ ಅವರ ಫ್ಯಾಕ್ಟರಿಗಳನ್ನೆಲ್ಲ ನಾಶ ಮಾಡ್ತಾ ಇದೆ. ಒಂದು ವೇಳೆ ಅಮೆರಿಕ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಅನ್ನುವಂತಹ ಒತ್ತಡದಲ್ಲಿ ಇರಾನ್ನ ಮೂಲಭೂತ ಸೌಕರ್ಯಕ್ಕೇನಾದರೂ ಹೊಡೆದಿದ್ದೆ ಆದರೆ, ಇರಾನ್ನ ವಿದ್ಯುತ್ ಸ್ಥಾವರಗಳು, ಆಯಿಲ್ ಫೆಸಿಲಿಟೀಸ್, ಹೈವೇಗಳು, ಬ್ರಿಡ್ಜ್ಗಳು ಇವುಗಳನ್ನು ನಾಶ ಮಾಡೋದಕ್ಕೆ ನಿಂತ್ಕೊಂಡಿದ್ದೆ ಆದರೆ ಇರಾನ್ ಅದನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವಾ? ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅನ್ನುವಂತಹ ಗಾದೆ ಮಾತಿದೆಯಲ್ಲ, ಹಾಗಾಗ್ಬಿಡುತ್ತೆ. ಆಲ್ರೆಡಿ ಆರ್ಥಿಕವಾಗಿ ಕಂಪ್ಲೀಟ್ ಆಗಿ ನಾಶ ಆಗಿ ಹೋಗಿದ್ದಾರೆ. ಅಂತಹದ್ರಲ್ಲಿ ನಾವು ಅಮೆರಿಕದ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೊರಟಿದ್ದೆ ಆದರೆ ಅಮೆರಿಕ ಹತಾಶೆಯಿಂದ ಬಹಳ ಪ್ರಮಾಣದಲ್ಲಿ ದಾಳಿ ಮಾಡಿ ಇರಾನ್ಗೆ ನಷ್ಟ ಉಂಟು ಮಾಡೋದಕ್ಕೆ ಯತ್ನ ಮಾಡುತ್ತೆ. ಅಮೆರಿಕಾಗೆ ಹೇಗೆ ಅಂತಂದ್ರೆ, ಈಗ ಕರಡಿಯ ಮೈಯಲ್ಲಿ ಒಂದಷ್ಟು ಕೂದಲು ಉದುರು ಹೋದ್ರೆ ಗೊತ್ತಾಗತ್ತಾ? ಯಾಕೆ ಅಂತಂದ್ರೆ ಅಮೆರಿಕದ ಮೈನ್ ಲ್ಯಾಂಡ್ ಅನ್ನು ತಲುಪೋದಕ್ಕೆ ಇರಾನ್ಗೆ ಸಾಧ್ಯ ಆಗೋದಿಲ್ಲ. ಅಮೆರಿಕಾಗೆ ನೇರವಾಗಿ ಯಾವುದೇ ನಷ್ಟ ಆಗೋದಿಲ್ಲ. ಅವರು ಈ ಯುದ್ಧಕ್ಕೋಸ್ಕರವಾಗಿ ಒಂದು $150 ಬಿಲಿಯನ್, ಒಂದು $200 ಬಿಲಿಯನ್ ವೆಚ್ಚ ಮಾಡಿದ್ರು ಅಂತ ಅಂದುಕೊಳ್ಳಿ. ಅಮೆರಿಕಾಗೆ ಚೇತರಿಸಿಕೊಳ್ಳುವಂತಹ ಸಾಮರ್ಥ್ಯ ಇದೆ. ಇರಾನ್ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಬಹುತೇಕ ಇರಾನಿಗಳ ಒತ್ತಾಸೆ ಏನು ಕೇಳಿದ್ರೆ, ನಾವು ಈ ಪ್ರತೀಕಾರದ ಮಾತುಗಳನ್ನು ಆಡಬಾರ್ದು ಅಂತ. ಆದರೆ ಇರಾನ್ನ IRGCಯ ಕೈಯಲ್ಲಿ ಟೋಟಲಿ ಅಧಿಕಾರ ಹೋಗಾಗಿದೆ. ಆ ಮಜ್ತಾಬಾ ಖಮೇನಿ ಎಲ್ಲಿದ್ದಾನೋ, ಅವನಿದಾನೋ ಇಲ್ವೋ ಒಂದೂ ಗೊತ್ತಿಲ್ಲ. ಯಾಕೆಂದ್ರೆ ಈವರೆಗೆ ಆತ ಕಾಣಿಸ್ಕೊಂಡಿಲ್ಲ. ಆಯತುಲ್ಲಾ ಅಲಿ ಖಮೇನಿಯ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಮಜ್ತಾಬಾ ಖಮೇನಿಯ ಸುಳಿವಿರಲಿಲ್ಲ. ಹೀಗಾಗಿ ಇರಾನ್ನ ಅಧಿಕಾರ ಯಾರ ಕೈಯಲ್ಲಿದೆ? ಆ IRGCಯ ಕೈಯಲ್ಲಿದೆ. IRGC ಇವತ್ತಿಗೂ ಹೇಳ್ತಾ ಇರುವಂತಹದ್ದು, ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ಒಂದು ಕಣ್ಣಿಗೆ ಇನ್ನೊಂದು ಕಣ್ಣನ್ನೇ ತೆಗಿತೀವಿ ಅಂತ. ಈ ಪ್ರತೀಕಾರದಿಂದ ಇರಾನ್ಗೆ ಇವತ್ತು ಮಾತ್ರ ಅಲ್ಲ, ಭವಿಷ್ಯದಲ್ಲೂ ಲಾಭ ಆಗೋದಿಲ್ಲ. ಅವರೀಗ ದಾಳಿ ಮಾಡ್ತಾ ಇರುವಂತಹದ್ದು ಸುತ್ತಲೂ ಇರುವಂತಹ ಮುಸ್ಲಿಂ ದೇಶಗಳು. ಆ ಮುಸ್ಲಿಂ ದೇಶಗಳ ದ್ವೇಷವನ್ನ ಕಟ್ಟಿಕೊಂಡು ನಾಳೆ ಇರಾನ್ ಅಲ್ಲೇ ಬದುಕಬೇಕು. ಏನನ್ನ ಬೇಕಾದರೂ ಬದಲಾಯಿಸಬಹುದು. ನೆರೆಹೊರೆಯವರನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇದೆಯೇ? ಖಂಡಿತವಾಗ್ಲೂ ಇಲ್ಲ. ಹೀಗಾಗಿ ಪುನಃ ಶುರುವಾದಂತಹ ಯುದ್ಧ ಇದೆಯಲ್ಲ, ಇದು ಈ ಮೊದಲಿಗಿಂತಲೂ ಕೂಡ ಬಹಳ ತೀವ್ರತರದಲ್ಲಿರುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈಗ ಮತ್ತೊಮ್ಮೆ ಯುದ್ಧ ಶುರುವಾಗಿದೆಯಲ್ಲ, ಇಸ್ರೇಲ್ ನೇರವಾಗಿ ಭಾಗಿಯಾದಂತಹ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಅಂದರೆ ಇಸ್ರೇಲ್ ಬಂದು ದಾಳಿ ಮಾಡ್ತಾ ಇದೆ, ಇರಾನ್ನ ಒಳಗೆ ಇಸ್ರೇಲ್ನ ಯುದ್ಧ ವಿಮಾನಗಳು ಬಂದಿದ್ವು, ಆ ರೀತಿಯಾಗಿ ಯಾವುದೇ ದಾಖಲೆಗಳಿಲ್ಲ. ಆದರೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಮೇಲೆ ನೀವೇನಾದರೂ ದಾಳಿ ಮಾಡಿದ್ದೆ ಆದರೆ ಈ ಹಿಂದೆ ನಾವು ಯಾವ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ವೋ ಅದಕ್ಕಿಂತ ತೀವ್ರತರವಾದಂತಹ, ಜೊತೆಗೆ ಭೀಕರವಾದಂತಹ ಪ್ರತಿಕ್ರಿಯೆಯನ್ನು ಈ ಬಾರಿ ಇಸ್ರೇಲ್ ಕೊಡುತ್ತೆ. ನಾವು ಎಲ್ಲ ರೀತಿಯ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಿದ್ಧ ಆಗಿದ್ದೀವಿ. ನಮ್ಮ ಮೇಲೆ ದಾಳಿ ಮಾಡಿ ಯಾರೂ ಬೆಲೆ ತೆರೆದೇ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದಿನಗಳು ಮುಗಿದು ಹೋಗಿದೆ. ಹೀಗಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಕೂಡ ಇಸ್ರೇಲನ್ನು ಟಾರ್ಗೆಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಗಲ್ಫ್ ರಾಷ್ಟ್ರಗಳನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದೆ. ಅದು ಯಾಕೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇರಾನ್ಗೆ ಸ್ವಲ್ಪ ಭಯ ಇದ್ರೂ ಇರಬಹುದು. ಯಾಕೆ ಅಂತಂದರೆ ಈಗಾಗಲೇ ಅಮೆರಿಕ ದಾಳಿ ಶುರು ಮಾಡಿದೆ. ಇಸ್ರೇಲ್ ಕೂಡ ವಿಪರೀತ ಪ್ರಮಾಣದಲ್ಲಿ ದಾಳಿ ಮಾಡಿದ್ದೆ ಆದರೆ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಈ ಗಲ್ಫ್ ರಾಷ್ಟ್ರಗಳಿಗೆ ನಾವು ಪ್ರತೀಕಾರದ ದಾಳಿಯನ್ನು ಮಾಡ್ತಾ ಇರೋದೇ ಸುಲಭ ಅಂತ ಅನ್ನಿಸಿದ್ದಿರಬೇಕೇನೋ. ಈ ನಡುವೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಹರ್ಮೋಸ್ ಜಲಸಂಧಿಯನ್ನ ನಾವು ನಿಯಂತ್ರಣ ಮಾಡ್ತೀವಿ, ಅಲ್ಲಿ ಪಾಸ್ ಆಗುವಂತಹ ಪ್ರತಿ ಹಡಗಿಗೂ ಕೂಡ 20% ಶುಲ್ಕವನ್ನು ವಿಧಿಸ್ತೀವಿ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ. ಈಗ ದಿಢೀರ್ ಅಂತ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಧಾರದಿಂದ ಅಮೆರಿಕ ಹಿಂದೆ ಸರಿದಿದೆ. ಯಾವುದೇ ರೀತಿಯಲ್ಲೂ ಅಮೆರಿಕ ಶುಲ್ಕವನ್ನು ವಿಧಿಸೋದಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ GCC ದೇಶಗಳಿದಾವಲ್ಲ, ಇವರೆಲ್ಲರೂ ಕೂಡ ನಮಗೆ ಮನವಿ ಮಾಡಿಕೊಂಡ್ರು, ನಾವು ಅಮೆರಿಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತೀವಿ, ನೀವು ಹರ್ಮೋಸ್ನಲ್ಲಿ ಯಾವುದೇ ರೀತಿಯ ಶುಲ್ಕವನ್ನು ವಿಧಿಸಬೇಡಿ ಅಂತ ಅವರು ಮನವಿ ಮಾಡಿಕೊಂಡ್ರು. ಈ ಕಾರಣದಿಂದಾಗಿ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿದಿದ್ದೀನಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ನನಗಿದರಲ್ಲಿ ಸ್ವಲ್ಪ ಡೌಟ್ ಇದೆ. ಈ ಅರಬ್ ರಾಷ್ಟ್ರಗಳು ಆ ರೀತಿಯಾಗಿ ಹೇಳಿದ್ವೋ ಅದಕ್ಕೆ ಉಲ್ಟಾ ಹೇಳಿದ್ವೋ ಅಂತ. ಗಲ್ಫ್ ರಾಷ್ಟ್ರಗಳು ಹೇಳಿದ್ದಿರಬೇಕು, ನೀವೇನಾದರೂ ಶುಲ್ಕ ವಿಧಿಸೋದಕ್ಕೆ ಮುಂದಾಗಿದ್ದೆ ಆದರೆ ಅಮೆರಿಕದ ಟ್ರೆಜರಿ ಬಾಂಡ್ಗಳಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿಟ್ಟಿದ್ದೀವಲ್ಲ, ನಮ್ಮ ಪೆಟ್ರೋ ಡಾಲರ್ಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲ ವಾಪಸ್ ಪಡೆದು ಬಿಡ್ತೀವಿ, ನಿಮ್ಮ ಇಡೀ ಆರ್ಥಿಕತೆಯನ್ನು ಬೀಳಿಸ್ತೀವಿ ಅಂತ ಎಚ್ಚರಿಸಿರ್ಬೇಕೇನೋ. ಹೀಗಾಗಿ ಟ್ರಂಪ್ ಈ ರೀತಿಯಾಗಿ ಉಲ್ಟಾ ಹೊಡೆದಿದ್ದಾರೆ. ಆದರೆ ತನ್ನ ಜನರಿಗೆ ಖುಷಿಪಡಿಸೋದಕ್ಕೋಸ್ಕರ ಗಲ್ಫ್ ರಾಷ್ಟ್ರಗಳು ನಮ್ಮಲ್ಲಿ ಬಂದು ಇನ್ವೆಸ್ಟ್ ಮಾಡ್ತವೆ, ಅದಕ್ಕೋಸ್ಕರವಾಗಿ ನಾನು ಶುಲ್ಕ ವಿಧಿಸ್ತಾ ಇಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಸರಿದಿದ್ದೀನಿ ಅಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನುವಂಥ ಗಾದೆ ಮಾತಿದೆಯಲ್ಲ, ಹಾಗೆ ಟ್ರಂಪ್ ಕೂಡ ಅಷ್ಟೇ. ಅಗತ್ಯಕ್ಕಿಂತ ಹೆಚ್ಚಾಗಿ ಅನಗತ್ಯ ಮಾತುಗಳನ್ನಾಡಿ ಅಮೆರಿಕದ ಸೇನೆಯ ಸಾಧನೆಯನ್ನ ಇವರ ಬಾಯಿ ಚಪಲಕ್ಕೆ ಬಲಿ ಕೊಡ್ತಾ ಇದ್ದಾರೆ.
ಇದೆಲ್ಲ ಸಾಲದು ಅಂತ ಹೇಳಿ ಈ ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವೆ ಮತ್ತೊಂದು ಸಂಘರ್ಷ ಏರ್ಪಡ್ತಾ ಇದೆ. ಇದು ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಮಾತ್ರ ಅಲ್ಲ, ಕೆಂಪು ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಬಾಬಲ್ ಮಂದೇಬ್ ಜಲಸಂಧಿಗೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೂತಿಗಳು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ, ನಮ್ಮನ್ನೇನಾದ್ರೂ ಕೆಣಕಿದ್ದೆ ಆದ್ರೆ ಬಾಬಲ್ ಮಂದೇಬ್ ಜಲಸಂಧಿಯನ್ನ ನಾವು ಮುಚ್ಚುತ್ತೀವಿ ಅಂತ. ಅಷ್ಟಕ್ಕೂ ಸಂಘರ್ಷಕ್ಕೆ ಕಾರಣ ಏನು ಕೇಳಿದ್ರೆ, ಯೆಮೆನ್ನಲ್ಲಿರುವಂತಹ ಅಧಿಕೃತ ಸರ್ಕಾರ ಇದೆಯಲ್ಲ, ಅಂದ್ರೆ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಂತಹ ಸರ್ಕಾರ, ಅವರ ಸೇನೆ ಇದ್ದಕ್ಕಿದ್ದಂತೆ ಈ ಯೆಮೆನ್ ಭಾಗದಲ್ಲಿ ಹೂತಿಗಳು ಕಂಟ್ರೋಲ್ ಮಾಡ್ತಾ ಇರುವಂತಹ ವಿಮಾನ ನಿಲ್ದಾಣದ ರನ್ವೇ ಮೇಲೆ ದಾಳಿ ಮಾಡ್ತಾರೆ. ಅದಕ್ಕೆ ಯೆಮೆನ್ನ ಸರ್ಕಾರ ಏನು ಸ್ಪಷ್ಟನೆಯನ್ನ ಕೊಡುತ್ತೆ ಕೇಳಿದ್ರೆ, ಇರಾನ್ನ IRGCಗೆ ಸಂಬಂಧಪಟ್ಟಂತಹ ಒಂದು ವಿಮಾನ, ಅಂದ್ರೆ ಇರಾನ್ನ ಸೇನಾ ವಿಮಾನ ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಬಂದಿತ್ತು. ಅದರಲ್ಲಿ ಇರಾನ್ನ IRGC ಅಧಿಕಾರಿಗಳಿದ್ರು, ಜೊತೆಗೆ ಶಸ್ತ್ರಾಸ್ತ್ರಗಳಿದ್ದಂತಹ ಊಹೆಯೂ ಕೂಡ ಇದೆ. ಹೀಗಾಗಿ ನಾವು ದಾಳಿ ಮಾಡಿದ್ದಾಗಿ ಯೆಮೆನ್ನ ಸರ್ಕಾರ ಹೇಳ್ಕೊಂಡಿದೆ. ಆದ್ರೆ ಹೂತಿಗಳು ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಇರಾನ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿನ ಅಂತ್ಯಕ್ರಿಯೆ ನಡೀತಲ್ಲ, ಅದಕ್ಕೋಸ್ಕರವಾಗಿ ಹೂತಿಯ ನಾಯಕರು ಇರಾನ್ಗೆ ತೆರಳಿದ್ರು. ಅವರನ್ನ ಇರಾನ್ನ IRGC ತನ್ನ ಸೇನಾ ವಿಮಾನದಲ್ಲಿ ವಾಪಸ್ ಕಳುಹಿಸಿಕೊಟ್ಟಿದೆ. ಆ ಸಂದರ್ಭದಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಅಂತ ಹೂತಿಗಳು ಹೇಳ್ಕೊಂಡಿದ್ದಾರೆ. ಇಲ್ಲಿ ಹೂತಿಗಳ ಧೈರ್ಯವನ್ನ ನೋಡಿ, ಅವರ ವಿಮಾನ ನಿಲ್ದಾಣದ ಮೇಲೆ ಯೆಮೆನ್ನ ಸರ್ಕಾರ ದಾಳಿ ಮಾಡಿತ್ತು. ಈಗ ಹೂತಿಗಳು ದಾಳಿ ಮಾಡೋದಾಗಿದ್ರೆ ಯೆಮೆನ್ನ ಮೇಲೆ ದಾಳಿ ಮಾಡಬೇಕಾಗಿತ್ತು. ಆದ್ರೆ ಅವರು ಹಾಗೆ ಮಾಡಿಲ್ಲ. ಸೌದಿ ಅರೇಬಿಯಾದ ಅಬ್ಹಾ ವಿಮಾನ ನಿಲ್ದಾಣದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿದ್ದಾರೆ. ಅಂದ್ರೆ ಸೌದಿಯನ್ನ ಯುದ್ಧಕ್ಕೆ ಕೆಣಕಿದ್ದಾರೆ. ಸದ್ಯ ಸೌದಿ ಎಲ್ಲಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ನಾವು ಆಗಸದಲ್ಲೇ ಹೊಡೆದಾಕಿದೀವಿ, ಎಲ್ಲದೂ ಕೂಡ ಇಂಟರ್ಸೆಪ್ಟ್ ಆಗಿದೆ, ಯಾವುದೂ ಕೂಡ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಹೇಳ್ಕೊಂಡಿದೆ. ಆದ್ರೂ ಸಹ ಯೆಮೆನ್ನ ಹೌತಿಗಳು ಮತ್ತು ಸೌದಿ ಅರೇಬಿಯಾದ ನಡುವೆ ಮತ್ತೆ ಬಡಿದಾಟ ಆರಂಭವಾಗುವಂತಹ ಭೀತಿ ಉಂಟಾಗಿದೆ. ಮಿತ್ರರೇ, ಈಗ ಆರಂಭವಾದಂತಹ ಯುದ್ಧ ಇದೆಯಲ್ಲ, ಇದು ಮಾಮೂಲಿ ಯುದ್ಧ ಅಲ್ಲ. ಈ ಯುದ್ಧದಲ್ಲಿ ಯಾವುದೇ ಕ್ಷಣದಲ್ಲಿ ನಿಮಗೆ ಬಹಳ ದೊಡ್ಡ ಸುದ್ದಿ ಬರಬಹುದು. ಅಮೆರಿಕ ಬಹಳ ದೊಡ್ಡದಾದಂಥ ಇತ್ತೀಚಿನ ವರ್ಷಗಳಲ್ಲೇ ಅತ್ಯಂತ ದೊಡ್ಡ ಅಟ್ಯಾಕ್ ಅನ್ನ ಇರಾನ್ ಮೇಲೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಈ ಯುದ್ಧ ಲಾಂಗ್ ಟರ್ಮ್ ಮುಂದುವರಿಬಾರದು, ಬೇಗ ಎಂಡ್ ಆಗಬೇಕು ಅಂತಂದ್ರೆ ಅಮೆರಿಕಾಗಿರುವಂತಹ ಆಪ್ಷನ್ ಅದೊಂದೇ. ಹೀಗಾಗಿ ಮುಂದಿನ ಕೆಲ ದಿನಗಳು ತೀರಾ ನಿರ್ಣಾಯಕ. ಟ್ರಂಪ್ ಬೇರೆ ಹೇಳಿದ್ದಾರೆ, ಇನ್ಮುಂದೆ ಮಾತುಕತೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಂತ. ಇದೆಲ್ಲವೂ ಕೂಡ ಯುದ್ಧದ ಕ್ಲೈಮ್ಯಾಕ್ಸ್ ಅನ್ನ ಸೂಚಿಸುವ ರೀತಿಯಲ್ಲಿದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮಗೇನು ಅನಿಸುತ್ತೆ? ಈ ಯುದ್ಧ ಯಾವ ಹಂತವನ್ನು ತಲುಪುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.